ಕಾರ್ಮಿಕ ಸತ್ತರೆ ದಿವಂಗತರಾಗುತ್ತಾರೆ. ಸಿನಿಮಾ ತಾರೆಯರು ಸತ್ತರೆ ಅಸ್ತಂಗತರಾಗುತ್ತಾರೆ. ನಮ್ಮಂತ ಮದ ತುಂಬಿದ ಶ್ರೀಮಂತರು ಸತ್ತರೆ ವಿಧಿವಶರಾಗುತ್ತಾರೆ. ಲೇ ರಾಮ್ಯ, ನಾನು ಮಾಡಿದ ಕೊಲೆಯ ಅಪರಾಧವನ್ನು ನಿನ್ನ ತಮ್ಮನಿಗೆ ಹಾಕಿದೆ. ಹುಲಿಯ, ನೀನು ಇಂದು ಜೈಲಿನಿಂದ ಹೊರಬಂದನೆಂದು ಲಕ್ಷ್ಯನಿಂದ ಮೆರೆದರೆ ಹೊತ್ತು ನೋಡಿ ನಿನ್ನ ಕತ್ತರಿಸುತ್ತೇನೆ. ಹೇಗೆ ವಜ್ರಕಾಂತನ ವೈಭವದ ದರ್ಬಾರ್, ಈ ದರ್ಬಾರದ ದಬ್ಬಾಳಿಕೆಯಲ್ಲಿ ಬೆತ್ತು ಬೆಂಡಾಗಿ ಕಾಲ ಕಸ ಮಾಡಿಕೊಳ್ಳದೆ ಹೋದರೆ ಮೇರಾ ನಾಮ ವಜ್ರಕಾಂತನಯೇ. वज्रकांत तलवार पर वार करने वाला मौत से नहीं डरता. दिल दिया तो दिलदार, दिल नहीं दिया तो खतरनाक खलनायक ವಜ್ರಕಾಂತ. ನೀನೊಬ್ಬಳು ನನ್ನ ಜೊತೆ ಕೈ ಜೋಡಿಸಿರುವೆಂದ ಮೇಲೆ ಈ ರಾಜ್ಯಕ್ಕೆ ನಾನೇ ರಾಜ, ನೀನೇ ರಾಣಿ. ವಜ್ರಕಾಂತ್, ನಿನ್ನ ಧೈರ್ಯ ಸಾಹಸಕ್ಕೆ ಮೆಚ್ಚಿಕೊಂಡೆ. ನಾನು ನಿನ್ನೊಂದಿಗೆ ಬಿಸ್ನೆಸ್ ನಲ್ಲಿ ಪಾರ್ಟ್ನರ್ ಆಗಬೇಕು ಅಂತ ಬಯಸಿದ್ದೆ. ಆದರೆ ನಿನ್ನ ಸುಂದರವಾದ ದೇಹ ಮತ್ತು ಧೈರ್ಯನ ಕಂಡು ಲೈಫ್ ಪಾರ್ಟ್ನರ್ ಆಗಬೇಕು ಅಂತ ಬಯಸಿದ್ದೇನೆ. ಅಫ್ಕೋರ್ಸ್ ಮೋನಿಕಾ, ಅಫ್ಕೋರ್ಸ್. ಗಂಡಿನ ಸಾಧನೆ ಹಿಂದೆ ಒಂದು ಹೆಣ್ಣಿನ ಕೈವಾಡವಿದ್ದಂತೆ. ಇನ್ನು ಮುಂದೆ ಆ ಸಪೋರ್ಟ್ ನಿನ್ನಿಂದಾದರೆ ಅಲೆಕ್ಸಾಂಡರ್ ಹಾಗೆ ನಾ ಎನ್ನುವ ಮರ್ದನರ ಕತ್ತರಿಸಿ ಅವರ ಹೆಣದ ರಾಶಿಯ ಮೇಲೆ ಶ್ರೀಮಂತ. ಇದಕ್ಕೆ ನಿನ್ನ ತಂಗಿ ಎದುರಾದ್ರೆ? ಡೋಂಟ್ ವರಿ ಚಿನ್ನ, ಅವಳು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಮಾತು ಮೀರಿ ನಡೆಯುತ್ತಿದ್ದಾಳೆ ಅಂತ ಅವಳನ್ನು ಎಂದೋ ಕೈ ಬಿಟ್ಟಿದ್ದೇನೆ. ಸರಿ, ಹಾಗಾದ್ರೆ ಏಕು ಕುಡಿದು ಮೈಮನ ಭಾರವಾಗಿದೆ. ನಿನ್ನ ಬಾಹುಗಳಿಂದ ಬಿಗಿದಪ್ಪಿ ಕುಡಿಬಾರ್ದೆ. ನಿನ್ನ ಇಚ್ಛೆ ಅಂತೆ ಆಗಲಿ ರಾಣಿ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ. ನನಗಾಗಿ ಆ ದೈವ ನಿನ್ನ ಪಡೆದ ನನ್ನನಲ್ಲೇ, ನನಗಾಗಿ ಆ ದೈವ ನಿನ್ನ ಪಡೆದ ನನ್ನನಲ್ಲೇ. ಈ ಜೀವ ನಿನಗಾಗಿ, ಈ ಹೃದಯ ನಿನಗಾಗಿ, ಈ ಜೀವ ನಿನಗಾಗಿ, ಈ ಹೃದಯ ನಿನಗಾಗಿ. But God is great. ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ.
ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ ಓ ನನ್ನ ಶಕುಂತಲೆ ಓ ನನ್ನ ಶಕುಂತಲೆ ಹೇ ಹೇ ಲಾ 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 ಹೇ ಹೇ ಲಾ 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 ಲಾ. ಸರಿ, ನಾನು ರೂಮಿಗೆ ಹೋಗಿ ಫ್ರೆಶ್ ಆಗ್ತೀನಿ. ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ, ಬೇಗ ಬರಬೇಕು. ಓಕೆ ರಾಣಿ. ದೋತ್ರ ಹರಿದು ಹೋಗೈತ್ರಿ ಸಾವ್ಕಾರ. ಮುಂದ ಹಸಿ ಆಗೈತಿ, ಹಿಂದ ಸೋರಾಕತ್ತೈತ್ರಿ. ಯಾಕೆ ವಿವೇಕಿ, ಏನಾಯ್ತು ತಾನೇ ಹೇಳು, ಇಲ್ಲವ ಹಲ್ಲು ಮುರಿಯಾಗಿ ಒದಿಯುತ್ತೇನೆ ಮಗನೇ. ಏ ಹಲಕಾಣ ಮಗನೇ, ಏ ಸುಮಾರಣ ಮಗನೇ, ಏ ಸುಳ್ಳಣ ಮಗನೇ, ಅವಳೇ ಬಡ್ಡಿ ಮಗನೇ. ಮತ್ಯಾರಿ ಅವು ರಾಮಣ್ಣ ಏ ನಿಮ್ಮ ವಜ್ರೇ ಎಲ್ಲಿ ಅಂತ ಕೇಳಿದ್ರಿ, ಗೊತ್ತಿಲ್ಲ ಅಂದಿದ್ದು ಅಟ್ಟ ತಡಾರಿ. ಬಾಯಾಣ ಮಾತು ಬಾಯಾಗೈತೆ, ಬಾಯಾಗಿನ ಹಲ್ಲ ಕೈಯಾಗ ಬಂದವ ನೋಡ್ರಿ ಇಲ್ಲಿ. ಓಹೋ, ನಿನ್ನ ಮೇಲೆ ಕೈ ಮಾಡುವ ಮಟ್ಟಕ್ಕೆ ಬಂದ ಮಗ. ಎಲ್ಲಿ ರಾಮ್ಕೋರ್? ಮತ್ತೇನ್ರಿ ನಾ ಎಟ್ಟಾಡ್ಸ್ಕೊಂಡ್ ಬಂದಂಗ ಈ ಕಡೆ ನಾವು ಬರಾಕತ್ತಾನ್ರಿ. ಬಂದ್ ನೋಡ್ರಿ ಅಪ್ಪಾರ ದಣಿಯಾರ ನನಗೆ ಹೆದರಿಗೆ ಬರಾಕತ್ತ. ಎಲೇ ವಜ್ರ್ಯ, ಮಾಡುವುದೆಲ್ಲ ಮಾಡಿ ಏನು ಅರಿವಂತ ನಿಂತಿದ್ರೆ ಬಡ್ಡಿ ಮಗನೇ. ನನಗೆ ಚೆನ್ನಾಗಿ ಗೊತ್ತು, ಆ ಚಾರ್ಲಿಗೆ ಎರಡು ಭಾಷೆ ನೋಡು, ನೇರವಾಗಿ ನಿತ್ತಲ್ಲೇ ಬರ್ತಾನೆಂದು. ಏನಿದು ಶ್ರೀರಾಮಚಂದ್ರನಂತಿರುವ ರಾಮಣ್ಣನವರು ಜಮದಗ್ನಿ ಅವತಾರ ತಾಳಿ ಈ ವಜ್ರಕಾಂತನ ವಾಡೆ ಒಳಗೆ ಧಾವಿಸಿದ್ದು? ಹೌದಲ್ಲ ಮಗನೇ, ಹೌದು. ಈಗ ಜಮದಗ್ನಿಯಾಗಿ ನಾನು ಬಂದಿದ್ದೇನೆ. ಇನ್ನು ಮುಂದೆ ಬರಿದ ನೋಡು, ವೀರಗಂಡುಗಲಿ ಪರಶುರಾಮನ ತಮ್ಮ ಹೊಲಿಯ. ಆ ಕುಣ್ಣಿಯ ಹೆಸರು ಎತ್ತಬೇಡ ಈ ನನ್ನ ಅರಮನೆಯಲ್ಲಿ. ಯಾಕೆ ಉತ್ತರ ಹಾಗೆ ವರ್ತಿಸುತ್ತವೆ? ನಿನ್ನ ಆಸ್ತಿ ಕೈ ಬಿಟ್ಟು ಹೋಯಿತಂದ್ರ ಬನೆಯೋ, ಅಥವಾ ನಿನ್ನ ತಮ್ಮ ನಿನ್ನ ತಂಗಿಯನ್ನು ಮರ್ಡರ್ ಮಾಡಿದನೆಂಬ ಕೊರಗೆ? ಯಾವುದೂ ಅಲ್ಲ. ಮತ್ತ್ಯಾಕೆ ಉತ್ತರಾಗ ವರ್ತಿಸುತ್ತಿರುವೆ? ನಿನ್ನೆ ನಡೆದ ರೈತ ಸಂಘದ ಸಮಾವೇಶದಲ್ಲಿ ನಿನ್ನ ಕಡೆಯವರನ್ನು ಕಳಿಸಿ ಬಾಂಬ್ ಹಾರಿಸಿ ಆ ಸಮಾವೇಶವನ್ನೇ ಸ್ಮಶಾನ ಮಾಡಿದಕ್ಕೆ ಯಾಕೆ? ಏನಾಗಿದೆ ನಿನಗೆ? ಮೋಸದಿಂದ ನಮ್ಮ ಆಸ್ತಿಯನ್ನು ಕಸಿದುಕೊಂಡೆ, ಆದರೂ ಸುಮ್ಮನಾದೆ. ಈ ನಿನ್ನ ಹೊಲಸ ಬುದ್ಧಿಯಿಂದ ನನ್ನ ತಂಗಿಯಮ್ಮನ ತಲೆ ಕೆಡಿಸಿ ಮದುವೆ ಆದೆ, ಆದರೂ ಸುಮ್ಮನಾದೆ. ಆದರೆ ಈಗ ಏನು ಅರಿಯದ ಮುಕ್ತ ರೈತರ ಮೇಲೆ ಕೈ ಮಾಡಿ ಅಂದ ಮೇಲೆ ನಾನು ಸುಮ್ಮನೆ ಇರೋದಿಲ್ಲ, ನಾನು ಸುಮ್ಮನೆ ಇರೋದಿಲ್ಲ. ಅದು ಕೇವಲ ಶಾಂಪಲ್ ಮಗನಿ. ಕಾದು ನೋಡು, ಇನ್ನು ಮುಂದೆ ಇದೆ ಬಂಪರ್ ಆಫರ್. ದೇವದ್ರಿಯ, ರೈತ ಬೆಳೆದ ಅನ್ನವನ್ನು ಉಂಡು ಅವನಿಗೆ ಅನ್ಯಾಯ ಮಾಡಲೇ ಬಡ್ಡಿ ಮಗನೇ. ನನ್ನ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ಇಡೀ ಕರ್ನಾಟಕ ತುಂಬ ಹಬ್ಬಿಸಿ ರೈತ ಸಂಘಟನೆ ಕಟ್ಟಿ ನಿನ್ನಂತವರಿಗೆ ತಕ್ಕ ಪಾಠ ಕಲಿಸಿಲ್ಲ ಅಂದ್ರೆ ನಾನು ರೈತ ಸಂಘದ ಅಧ್ಯಕ್ಷ ರಾಮನನೇ ಅಲ್ಲ. ನಾಡಿನ ಖ್ಯಾತ ವ್ಯಕ್ತಿಗಳು, ಸನ್ಯಾಸಿಗಳು, ಮಠಾಧೀಶರು, ಧಾರ್ಮಿಕ ಮುಖಂಡರು, ಕ್ರೀಡಾಪಟುಗಳು, ಪತ್ರಕರ್ತರು ಇವರೆಲ್ಲ ನನ್ನ ಜೇಬಿನಲ್ಲಿರುವಾಗ ಇದರಿಂದ ಏನು ಮಾಡಲು ಸಾಧ್ಯವಿಲ್ಲ. ಲೇವತ್ರಿಯ, ನನ್ನ ತಮ್ಮ ಹುಲಿಯ ಒಬ್ಬಳೆ ಸಾಕು ನಿನ್ನ ಅರಗತ್ತ ಅಂತಸ್ತಿಗಳನ್ನು ಸೊಟ್ಟ ಹಾಕಲು. ಅವನಿಗೆ ನನ್ನ ಎದುರು ಇಡ ನಿಲ್ಲುವುದಕ್ಕಿಂತ ಮುಂಚೆ ಅವನ ಎದೆಗುಂಡಿಗೆ ಗಟ್ಟಿ ಇದೆಯಾ ಎಂದು ಮುಚ್ಚೋ ಎಂದು ಹೇಳು. ಲೇ ರಾಮ್ಯ, ನಿನ್ನ ತಂಗಿ ಹೇಗೆ ಸತ್ತಳೆಂದು ವಿಚಾರಿಸುತ್ತಿರುವಲ್ಲ ಮಗನೇ, ಅವಳನ್ನು ನಾನೇ ಕೊಂದಿದ್ದೆ. ತಡೆ ತಡೆ, ಅವಳ ಬಗಲಲ್ಲಿ ಇದ್ದ ನನ್ನ ಕಾಮದ ಕೂಸಿನ ಸಾಕ್ಷಿ, ಕೂಸಿನ ಕುತ್ತಿಗೆ ಹಿಚುಕಿ
ನಿನ್ನ ತಂಗಿಯನ್ನು ಕೊಂದು ಆ ಕೊಲೆ ಅಪರಾಧವನ್ನು ನಿನ್ನ ತಮ್ಮನ ಮೇಲೆ ಹಾಕಿ ನನ್ನ ದಾರಿ ಸುಗಮ ಮಾಡಿಕೊಂಡೆ. ಹೇಗಿದೆ ವಜ್ರಕಾಂತನ ಕುತಂತ್ರದ ವಜ್ರದ ಮನೆ? ಲೇ ವಜ್ರ, ನಮ್ಮ ತಂಗಿಗೋಸ್ಕರ ನಮ್ಮ ಆಸ್ತಿಯನ್ನು ತ್ಯಾಗಿಸಿದೆ. ಆದರೆ ಈಗ ನೀ ಅವಳನ್ನೇ ಕೊಲೆಗಡ ಕೊಂದ ಮೇಲೆ ನಿನ್ನಂತ ಪಾಪಿ ಭೂಮಿ ಮೇಲೆ ಬದುಕಲು ನಿನ್ನನ್ನು ಕೊಂದು ನನ್ನ ತಂಗಿ ಆತ್ಮಕ್ಕೆ ಶಾಂತಿ ನೀಡುತ್ತೇನೆ. ಸ್ವೀಕರಿಸು ಮಗನೇ ಈ ಕೆರಳಿದ ಬೆಂಕಿಯ ಲತ್ತೆ ಪೆಟ್ಟನು. ವೆರಿ ಗುಡ್. ಒಳ್ಳೆ ಸಮಯಕ್ಕೆ ಬಂದು ಸರಿಯಾದ ಶಿಕ್ಷೆ ಕೊಟ್ಟೆ ಈ ಕುಣ್ಣಿಗೆ. ಏನೇ ರೈತ ಸಂಘದ ಅಧ್ಯಕ್ಷನಾದ ರಾಮಣ್ಣ, ಸುತ್ತೂರಿನ ಶ್ರೀಮಂತ, ಈ ವಾಡೆಯದ ಒಡೆಯ ವಜ್ರೇಗೌಡರಿಗೆ ಕೊಲೆ ಮಾಡುವಷ್ಟು ಧೈರ್ಯ ಬಂತೇನೋ ಬಂಡ್ ಬಡ್ಡಿ ಮಗನ. ನಾನು ಹೊಡೆಯುವ ಒಂದೊಂದು ಏಟಿಗೂ 9 ಕಡೆಗೆ ಆಳಿ ಹೊರಗೆ ಬರಬೇಕು, ಹಾಗೆ ಹೊಡೆ. ಅಯ್ಯೋ ಅಮ್ಮ ಹುಲಿಯ! ಬೆಂಕಿ ಕೊಡು ನನಗೆ ಆ ಬೆತ್ತವನ್ನು. ನನ್ನ ಮೇಲೆ ಕೈ ಮಾಡಿದ ಈ ಮಗನ ಕೈ ಕಾಲು ಹಾಗೆ ಹೊಡೆಯುತ್ತೇನೆ. ಅಯ್ಯೋ 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 ಕೈಯು! ಅಯ್ಯೋ ಚೇರು ಮಗನೇ ಚೇರು. ಬೆಂಕಿ ಕೈ ಕಾಲು ಕಳೆದುಕೊಂಡ ಈ ದರಿದ್ರನನ್ನು ಬಾಂಬೆಯಲ್ಲಿ ಭಿಕ್ಷೆ ಬೇಡಲು ಹತ್ತು. ಅಮ್ಮ ತಾಯಿ ಎಂದು ಭಿಕ್ಷೆ ಬೇಡಲಿ ಮಗ. ಎಸ್ ವಜ್ರಕಾಂತ್, ಇವನು ಇಲ್ಲೇ ಇದ್ದರೆ ನಮಗೆ ರೈತ ಸಂಘ ಎಂದು ಮುಳ್ಳಾಗುತ್ತಾನೆ. ಇವನಿಗೆ ಸೂಕ್ತವಾದ ಸ್ಥಳವೆಂದರೆ ಬಾಂಬೆಯಲ್ಲಿ ಭಿಕ್ಷಾಟನೆ. ಏ ಚಾರ್ಲಿ ಮಗನ, ಕಡಲೇನು ಚಾಲು ಆತ್ರಿ? ಮಾಡತ್ತದಿ ಬಾರ್ಲಿ ಪಿಂಡ್ರಿ ಮಗನ ಇಲ್ಲಿ. ಹೇಳ್ರಿ ಗೌಡ್ರ, ಸದಾ ಸಿದ್ಧವಾಗಿ ನಿಂತಿದೆ ಬುಡ್ಡೆ ಕೆಲಸವಾಗಿ ಕತ್ತಿ. ಈ ಕತ್ತಿಯಿಂದ ಕರಿಯ ಮರಿಯನ್ನು ತಗೊಂಡು ನೆತ್ತರವನ್ನೇ ಹರಿಸಿ ಬಿಡುವೆ. ಏ ಮಗನ, ಕರಿ ದರಿದ್ರ ಹಣ ಓದ್ ಬಿಸಾಕತ್ತೇಳ. ವೈರಾಕಿನ ಓದ ಬಾಂಬೆಯಲ್ಲಿ ಭಿಕ್ಷೆ ಬೇಡಕ್ಕೆ ಹಚ್ಚಿ ಬಿಡ್ರಿಕಿನ. ಹಂಗ ಕೊಲ್ಲಾಪುರ ಐಟಮ್ ನಾಟ್ ಕರಿಸ್ಬಿಡ. ಒಟ್ಟ ಅದ್ರ ಚಿಂತೆ ಬಿಡ್ರಿ ಗೌಡ್ರ. ನೀವು 10 ನಿಮಿಷ ಕೊಂಡ್ರಿ, 11 ನಿಮಿಷ ಕೊಲ್ಲಾಪುರ ಲೇಡಿ ಇಲ್ಲೇ ಇರ್ತಾರೆ. ಬರುತ್ತಿದೆ ಕಾಲ ಮುಗಿದು ನಿನ್ನ ಮೋಸದ ಜ್ವಾಲ. ಹಲೋ, ಬರ್ಲಿ ಆ ದಡಗಿನ ಬರ್ರಿ, ನಮ್ ಗೌಡ್ರು ವೇಟಿಂಗ್ ಮಾಡಾಕತ್ತಾರ್ರಿ. ಲಘು ಬರ್ರಿ. ಏ ಮಗನೇ, ಚಂದ ನನಗೆ ಮೆಂಟೆನ್ಸ್ ಮಾಡ್ಲಿಕ್ಕೆ ಮುಂದಿನ ಕೆಲಸ ನನ್ನ ಕೆಲಸದಿಂದ ತೆಗೆದಾಕಿ ಬಿಡ್ತೀನಿ ಮಗನೇ. ಇಲ್ರಿ ಅಪ್ಪಾರ, ಹೇಳೇನ್ರಿ ಬರಾಕತ್ತಾರ್ರಿ. ಏನೋ ಹಾದ್ಯಾಗ ಕಾರ್ ಗಾಡಿ ಏನೋ ಪಂಚರ್ ಆಗಿತ್ತು. ನಮ್ಮ ವೀಕ್ನೆಸ್ ನಿನಗೆ ಗೊತ್ತಿಲ್ಲ ಓ ಮಗನೇ. ಎಲ್ಲ ಗೊತ್ತೈತ್ರಿ. ಮುಗುಳ್ಯಾಗ ಬಂದು ಹೇಳ್ತೀವಿ, ಅಗಾವ ಹೇರಿ ನಾವು ಏನಾರ ಮಾಡ್ತೀವಿ. ಎಲ್ಲ ಮುಗುಳ್ಯಾಗ ಬಂದು ಹೇರಿ ನಾವು ಏನು ಮಾಡು. ಏ ಯವ್ವ, ಎಲ್ಲ ಇಲ್ಲಿ ಗೌಡ್ರು ನನ್ನ ಹಾಕೊಂಡ್ ಚಡ್ಡಿ ಹರಿಯಾಕತ್ತಾರು. ಬಾ ಲಗುಚ್ ಬಾ ದಡಗಣ. ಏನ ಇದ ಟೈಮ್ದಾಗ ಚರ್ಗಿ ತೊಗೊಂಡು ಹೋಗ್ಯಾಳತ್ ಏನ್ ಮಾಡವ್ರು. ಹೋಗೋಣ ನಮ್ಮ ಮಂಜಾಳ ಹುಗ್ಲಿ. ನನ್ನ ಮಾನ ಮರ್ಯಾದೆ ಹಾಳಾಗುತ್ತಿದೆ. ಅಣ್ಣ, ನೀನು ತಪ್ಪಾಗಿ ತಿಳಿದುಕೊಂಡಿದ್ದೀಯ. ಈ ಜನಗಳ ಹೆದರೋದು ಕ್ರೂರ ಮೃಗಕ್ಕೆ ಹೊರತು ಮನುಷ್ಯರಿಗಲ್ಲ. ತಂದೆ ತಾಯಿಲ್ಲದ ಅನಾಥಳೆಂದು ಬುದ್ಧಿನಿಂದ ಬೆಳೆಸಿದರೆ
ನನ್ನ ವಿಚಾರಗಳಿಗೆ ವಿರೋಧವಾಗಿ ನಡೆದುಕೊಳ್ಳುತ್ತಿರುವೆ ಅಂದ ಮೇಲೆ ನಿನಗೊಂದು ಗತಿ ಕಾಣಿಸದೆ ಬಿಡಲಾರೆ. ಓಕೆ ರಾಣಿ, ಬಂದೆ. ರಾಜರಗಿರಿ ಮಗ ಬಿಟ್ಟ ನೋಡು ಮೂರನೇ ಕಲ್ಲ ಶಂಕರ ಶಿವ ಶಂಕರ ಮತ್ತೆ ಹುಚ್ಚತ್ತು ತಿಂತಾರೋ ಮತ್ತೆ ಹುಚ್ಚತ್ತು ತಿಂತಾರೋ ನಿನ್ನ ಮುಂದೆ ಎಲ್ಲರೂ ಬದಲೋ